ನಿಮ್ಮ ಮಾತಿಗೆ ಬೆಲೆಯಿಲ್ಲದ ಕಡೆ ನೀವು ಮಾತನಾಡಬಾರದು. ಪ್ರೇಮವಿಲ್ಲದ ಕಡೆ ನೀವು ಆಸೆ ಪಡಬಾರದು. ಹಾಗೆ ನಿಮ್ಮನ್ನ ದೂರ ಇಡುವವರೊಂದಿಗೆ ಹತ್ತಿರವಾಗಲು ಪ್ರಯತ್ನಿಸಬಾರದು. ನಿಮ್ಮನ್ನ ನಿರ್ಲಕ್ಷ್ಯ ಮಾಡುವವರಿಗಾಗಿ ನೀವು ಕಾಯಬಾರದು. ಹಾಗೆ ನಿಮ್ಮೊಂದಿಗಿನ ಬಾಂಧವ್ಯ ಭಾರ ಅಂದುಕೊಂಡವರೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳಬಾರದು. ನೀವು ಪಡುವ ಕಷ್ಟಗಳನ್ನ ಇಲ್ಲಿ ಯಾರೂ ಸಹ ನೋಡುವುದಿಲ್ಲ. ಎಲ್ಲರೂ ನೋಡುವುದು ಕೊನೆಯ ಫಲಿತಾಂಶವನ್ನು ಮಾತ್ರವಷ್ಟೇ. ಈ ಕಲಿಯುಗದಲ್ಲಿ ಎಲ್ಲರಿಗೂ ಬೇಕಾಗಿರುವುದು ಫಲಿತಾಂಶವಷ್ಟೇ. ನೀವು ನಡೆದು ಬಂದ ದಾರಿ, ಪಟ್ಟ ಕಷ್ಟ ಎಲ್ಲವೂ ನಗಣ್ಯ. ಅದಕ್ಕಾಗಿ ಯಶಸ್ಸನ್ನ ಪಡೆಯುವವರೆಗೂ ನಿರಂತರ ಶ್ರಮಿಸುತ್ತೀರಿ. ಎಷ್ಟು ಬುದ್ಧಿವಂತಿಕೆಯಿಂದ ಮತ್ತು ಎಷ್ಟು ವೇಗವಾಗಿ ಗಮ್ಯವನ್ನ ತಲುಪುವಿರಿ ಎನ್ನುವುದು ಮಾತ್ರ ಮುಖ್ಯ. ಮನುಷ್ಯರನ್ನ ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೇಮವಿರುತ್ತದೆ. ಅದೇ ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥವಿರುತ್ತದೆ. ಪ್ರೇಮವೆಂದರೆ ಜೊತೆಯಲ್ಲಿ ಬದುಕುವುದು ಮಾತ್ರವೇ ಅಲ್ಲ, ದೂರವಿದ್ದರೂ ಸಹ ಮನಸ್ಸಿಗೆ ಹತ್ತಿರವಿರುವುದೂ ಕೂಡ ಪ್ರೇಮವೆನಿಸುತ್ತದೆ. ಪ್ರಶಾಂತವಾಗಿ ನಿದ್ರಿಸುವವರು ಮತ್ತು ನಿದ್ರೆಯಿಂದ ಎದ್ದಾಗಲೂ ಮಗುವಿನ ಹಾಗೆ ಪ್ರಸನ್ನತೆಯಿಂದ ಇರುವವರೇ ನಿಜವಾದ ಶ್ರೀಮಂತರೆಂದು ನೀವು ನೆನಪಿಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳ ಬಗೆಹರಿಸುವ ಎಲ್ಲ ಪ್ರಯತ್ನಗಳು ಮುಗಿದ ಮೇಲೆ ಏನು ಆಗುವುದೋ ಅದು ಆಗಲಿ ಬಿಡಿ. ಜೀವನವನ್ನ ಒಂದು ಪ್ರವಾಹದಂತೆ ಹರಿಯಲು ಬಿಡಿ. ಒಂದಾನೊಂದು ಸಮಯದಲ್ಲಿ ಜೀವನ ಒಂದು ಹೊಸ ತಿರುವನ್ನ ಖಂಡಿತವಾಗಿಯೂ ಪಡೆದುಕೊಳ್ಳುತ್ತದೆ. ಅದಕ್ಕಾಗಿ ನೀವು ಸಹನೆಯಿಂದ ಕಾಯುವುದೇ ಜೀವನ. ಯಶಸ್ಸು ಎನ್ನುವುದು ಸುಮ್ಮನೆ ಬರುವುದಿಲ್ಲ. ಕಷ್ಟಗಳನ್ನ ಎದುರಿಸಬೇಕು, ಸಹನೆಯನ್ನ ಹೊಂದಿರಬೇಕು. ನಿರಂತರ ಪರಿಶ್ರಮವಿದ್ದಾಗ ಮಾತ್ರ ಯಶಸ್ಸು ತಪ್ಪದೆ ದೊರೆಯುತ್ತದೆ. ಶ್ರದ್ಧೆಯಿಂದ ಕೆಲಸ ಮಾಡದ ಯಾರೇ ಆಗಲಿ ಒಳ್ಳೆಯ ಫಲಿತ ಪಡೆಯಲು ಆಗದು. ತಪ್ಪು ಮಾಡಿದರೂ ಕೂಡ ತಮ್ಮದೇ ಸರಿಯೆಂದು ವಾದ ಮಾಡುವವರೊಂದಿಗೆ ವಾದಿಸುವುದು ಯಾವುದೇ ಅರ್ಥವಿಲ್ಲ. ಅಂತವರೊಂದಿಗೆ ಸುಮ್ಮನಿರುವುದೇ ಒಳ್ಳೆಯದು. ಮನುಷ್ಯನ ಔನ್ನತ್ಯ ಎನ್ನುವುದು 6 ಅಡಿ ಅಂದವಾದ ದೇಹವಲ್ಲ, ಅದು ಯೋಚಿಸಿ ಮಾತನಾಡುವ ಮಾತಿನಲ್ಲಿ ಇರುತ್ತದೆ. ಯಾವುದೇ ಬಾಂಧವ್ಯ ಶಾಶ್ವತವಲ್ಲ ಎಂದು ತಿಳಿದು ಕೂಡ ವ್ಯಾಮೋಹ ಬೆಳೆಸಿಕೊಳ್ಳುವುದು ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು. ನಂಬಿಕೆ ಇಲ್ಲದ ಸ್ನೇಹ, ಹಾಗೆ ಬೆಲೆ ಕೊಡದ ಬಾಂಧವ್ಯ, ಅರ್ಥ ಮಾಡಿಕೊಳ್ಳದ ಪ್ರೇಮ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಜೀವನದಲ್ಲಿ ಬೆಲೆ ಕೊಡದ ಬಾಂಧವ್ಯವನ್ನು ಬೆಳೆಸಬೇಡಿ. ಹಾಗೆ ಬೆಲೆ ಕೊಡುವ ಬಾಂಧವ್ಯವನ್ನ ಬಿಡಿಸಿಕೊಳ್ಳಬೇಡಿ. ಹಾಗೂ ನೀವು ಯಾವುದನ್ನೂ ಸಹ ಅತಿ ಹೆಚ್ಚಾಗಿ ಆಶಿಸಬೇಡಿ. ಜೀವನ ಒಂದು ನೀರಿನ ಬುಗ್ಗೆ, ಸಂಸಾರ ಒಂದು ಮಾಯೆ. ದಿನಗಳು ಕಳೆಯುತ್ತಾ ಹೋದಂತೆ ಎಲ್ಲರೂ ಮರಣಕ್ಕೆ ಹತ್ತಿರವಾಗುವರು. ಈ ಮರಣವೊಂದೇ ಸಾಕು ನಾವು ಕಟ್ಟಿಕೊಂಡಿರುವ ಸಾಮ್ರಾಜ್ಯವನ್ನ ಕ್ಷಣ ಮಾತ್ರದಲ್ಲಿ ಅಳಿಸಿ ಹಾಕುವುದಕ್ಕೆ. ಮೌನ ಸ್ತ್ರೀಯ ಒಂದು ಅತಿ ದೊಡ್ಡ ರೋದನೆ. ಯಾವಾಗಲೂ ಮಾತನಾಡುವ ಮತ್ತು ಎಲ್ಲರೊಂದಿಗೆ ಅತ್ಯಂತ ಸಂತೋಷ ಹಾಗೂ ಲವಲವಿಕೆಯಿಂದ ಇರುವ ಸ್ತ್ರೀ ಮಾತನಾಡುತ್ತಿಲ್ಲವೆಂದರೆ ಅವಳ ಹೃದಯ ಮಾತುಗಳನ್ನು ಕೂಡ ಹುಡುಕದಿರುವಷ್ಟು ಸುಸ್ತಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ. ಅವಳ ಮನಸ್ಸು ಅಪಾರ ನೋವನ್ನ ಕಂಡಿದೆ ಎಂದು ನೀವು ತಿಳಿಯಬೇಕು. ಓರ್ವ ಸ್ತ್ರೀಯು ಅಪಾರ ನೋವು ದುಃಖಕ್ಕೆ ಒಳಗಾದಾಗ ಮೌನಕ್ಕೆ ಸರಿಯುವಳು, ಮಾತುಗಳನ್ನು ನಿಲ್ಲಿಸುವಳು.
ಜೀವನದಲ್ಲಿ ಓರ್ವ ಸ್ತ್ರೀ ಯಾವಾಗಲೂ ಸಂತೋಷದಿಂದ ಇರಬೇಕೇ ಹೊರತು ದುಃಖದಲ್ಲಿ ಅಲ್ಲ. ಒಂದು ಕುಟುಂಬವು ಸುಖ ಸಂತೋಷವಾಗಿದೆ ಎಂದರೆ ಸ್ತ್ರೀಯ ಪಾತ್ರ ದೊಡ್ಡದು. ಅವಳು ಎಷ್ಟು ಪ್ರಸನ್ನತೆಯಿಂದ ಇರುವಳೋ ಕುಟುಂಬವೂ ಸಹ ಅಷ್ಟೇ ಸಂತೋಷದಿಂದ ಸಾಗುವುದು. ಇದು ಎಲ್ಲ ಪತಿಯರಿಗೆ ಅನುಭವವಾಗಿರುತ್ತದೆ. ಓರ್ವ ಸ್ತ್ರೀ ಸೂಕ್ಷ್ಮ ಮನಸ್ಸನ್ನ ಹೊಂದಿರುತ್ತಾಳೆ. ಯಾರ ಮನೆಯಲ್ಲಿ ಸ್ತ್ರೀ ಮಾತನಾಡುವುದಿಲ್ಲವೋ ಆ ಮನೆಯಲ್ಲಿ ವಾತಾವರಣ ಉತ್ಸಾಹದಿಂದ ಇರುವುದಿಲ್ಲ. ಸ್ತ್ರೀ ಮಾತನಾಡಬೇಕು, ಎಲ್ಲರಲ್ಲೂ ಉತ್ಸಾಹವನ್ನ ತುಂಬುವಳು, ಕುಟುಂಬವನ್ನ ಜೀವಂತವಾಗಿ ಇರಿಸುವಳು. ಹಾಗೆ ಕಷ್ಟದ ನೋವುಗಳನ್ನ ಭರಿಸುವ ಸಹನೆ ಯಾವಾಗಾದರೆ ನಿಮ್ಮಲ್ಲಿ ಇರುತ್ತದೆಯೋ ಅದುವೇ ನೀವು. ಒಂದು ಸಣ್ಣ ಅನುಮಾನವು ಕೂಡ ಯಾವುದೇ ಬಾಂಧವ್ಯಕ್ಕೆ ಆಗಲಿ ಬಹಳ ಪ್ರಮಾದಕರ. ಸಮುದ್ರದಷ್ಟು ಪ್ರೇಮವಿದ್ದರೂ ದ್ವೇಷಕ್ಕೆ ಹಾಗೂ ದೂರವಾಗುವುದಕ್ಕೆ ಅದೇ ಮೂಲ ಕಾರಣ. ನೀವು ಅನುಮಾನಿಸಬೇಡಿ, ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನವನ್ನ ಮಾಡಿ. ಕಷ್ಟದ ಬೆಲೆ ಮತ್ತು ಇಷ್ಟದ ಬೆಲೆ ಒಬ್ಬರು ಹೇಳಿದರೆ ಗೊತ್ತಾಗುವುದಲ್ಲ, ಸ್ವಯಂ ಅನುಭವಿಸಿ ಅನುಭೂತಿ ಪಟ್ಟರೆ ತಿಳಿಯುತ್ತದೆ. ಇಲ್ಲವಾದರೆ ಪಟ್ಟ ಕಷ್ಟ ಸುಲಭವಾಗಿ ಮತ್ತು ತೋರಿಸುವ ಇಷ್ಟ ಲಘುವಾಗಿ ಕಾಣುತ್ತದೆ. ಈ ಪ್ರಪಂಚದಲ್ಲಿ ಯಾವುದೂ ಸಹ ಶಾಶ್ವತವಲ್ಲ. ಈಗಿರುವ ಈ ಕ್ಷಣ ಮಾತ್ರವೇ ನಮ್ಮದು. ನಿನ್ನೆ ಎನ್ನುವುದು ತೀರಿ ಹೋದ ಋಣ, ಇನ್ನು ನಾಳೆ ಎನ್ನುವುದು ಭಗವಂತ ಕೊಡುವ ವರ. ಮನುಷ್ಯನಲ್ಲಿ ಅತಿ ಆಸೆ ಕೂಡ ತನ್ನ ಪತನಕ್ಕೆ ದಾರಿಯಾಗುತ್ತದೆ. ಆಸೆಗಳು ತೀರಿದರೂ ಅಥವಾ ತೀರದಿದ್ದರೂ ಆನಂದವಾಗಿರುವುದನ್ನು ನೀವು ಕಲಿಯಬೇಕು. ನೀವು ಒಳ್ಳೆಯದನ್ನ ಆಚರಿಸುವ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡುವ ಮತ್ತು ಒಳ್ಳೆಯ ಮಾತುಗಳನ್ನು ಹಾಡಿ. ಇದರಿಂದ ಆನಂದ ಪ್ರಾಪ್ತಿಯಾಗುತ್ತದೆ. ಇವುಗಳೆಲ್ಲ ನಿಮ್ಮ ಜೀವನದಲ್ಲಿ ಜೊತೆಯಾಗಿದ್ದರೆ ಸಾಕು. ಒಳ್ಳೆಯತನ ನಮಗೆ ಆಭರಣವಾಗುತ್ತದೆ. ಧೈರ್ಯವಾಗಿರಿ, ನೀವು ಶಾಂತವಾಗಿರಿ, ನೀವು ಸಮಾಧಾನವಾಗಿರಿ. ಖಂಡಿತವಾಗಿಯೂ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ.